ಲೇಡೀಸ್ ಅಂಡ್ ಜೆಂಟಲ್ಮನ್, ನಟ ಹಾಗೂ ತಮಿಳುನಾಡು ಸಿಎಂ ದಳಪತಿ ವಿಜಯ್ ಗಾಳಿ ಏನಾದ್ರೂ ಆಂಧ್ರದತ್ತ ಬೀಸ್ತಾ ಇದೆಯಾ? ವಿಜಯ್ ಆಕ್ಟಿವ್ ಆಗಿದ್ದೇ ಆಗಿದ್ದು, ಇತ್ತ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ರೆಬಲ್ ಆಗಿದ್ದಾರೆ. ತಮ್ಮ ಪಕ್ಷದ ನಾಯಕರಿಗೆ ಖಡಕ್ ವಾರ್ನ್ ಮಾಡಿದ್ದಾರೆ. ವಿಜಯ್ ಆಕ್ಟಿವ್ ಆಗಿದ್ದಕ್ಕೆ ಪವನ್ ಕಲ್ಯಾಣ್ ಯಾಕೆ ಎಚ್ಚೆತ್ಕೊಂಡ್ರು? ಏನಾಗ್ತಾ ಇದೆ ಆಂಧ್ರದಲ್ಲಿ? ಈ ಎಲ್ಲಾ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಪವನ್ ಕಲ್ಯಾಣ್ ಪ್ರಖರ ಹಿಂದುತ್ವವಾದಿ, ಸನಾತನಿ, ಆಂಧ್ರ ರಾಜಕಾರಣದ ಹಿಂದೂ ಫೈರ್ ಬ್ರ್ಯಾಂಡ್. ಡಿಸಿಎಂ ಆದ್ಮೇಲೆ ಖಡಕ್ ನಿರ್ಧಾರಗಳನ್ನ ತೆಗೆದುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಗಮನವನ್ನ ಸೆಳೆದರು. ತಮ್ಮ ನೇರ ನುಡಿಯಿಂದ ಆಂಧ್ರದ ಜನತೆಯ ಗಮನವನ್ನು ಸೆಳೆದ್ರು. ಒಂದಲ್ಲ ಒಂದು ಸುದ್ದಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಪವನ್ ಕಲ್ಯಾಣ್ ಫುಲ್ ಟ್ರೆಂಡಿಂಗ್ ನಲ್ಲಿ ಇದ್ದೇ ಇರ್ತಾರೆ. ಈಗ ಇದೇ ಪವನ್ ಕಲ್ಯಾಣ್ ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರೆಂಡಿಂಗ್ ನಲ್ಲಿದ್ದಾರೆ. ತಮಿಳುನಾಡಿನಲ್ಲಿ ವಿಜಯ್ ಅಧಿಕಾರದ ಚುಕ್ಕಾಣಿ ಹಿಡಿತಾ ಇದ್ದಂತೆ ಇತ್ತ ಆಂಧ್ರ ಪ್ರದೇಶದಲ್ಲಿ ಜೆಎಸ್ಪಿ ಪಕ್ಷದ ಮುಖ್ಯಸ್ಥ ಹಾಗೂ ಡಿಸಿಎಂ ಪವನ್ ಕಲ್ಯಾಣ್ ತಮ್ಮ ಪಕ್ಷದ ನಾಯಕರಿಗೆ ಖಡಕ್ ವಾರ್ನ್ ಮಾಡಿದ್ದಾರೆ. ಇಂದಿನಿಂದ ಎಲ್ಲರೂ ಕೂಡ ನನ್ನ ಆಜ್ಞೆಯನ್ನ ಪಾಲಿಸಬೇಕು. ನಾನು ಪಕ್ಷದ ಕಮಾಂಡರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ. ನಾನು ಕಮಾಂಡರ್, ನನ್ನನ್ನು ಯಾರೂ ಪ್ರಶ್ನೆನ ಮಾಡಬೇಡಿ. ನೀವು ಪಕ್ಷದಲ್ಲಿ ಮುಂದುವರಿಬೇಕು ಅಂತ ಅಂದ್ರೆ ನನ್ನ ಆದೇಶವನ್ನ ಪಾಲಿಸಿ, ಇಲ್ಲ ಅಂತಂದ್ರೆ ಬಿಟ್ಬಿಡಿ. ನಮ್ಮ ಪಕ್ಷದ ಶಿಸ್ತನ್ನ ಪಾಲಿಸದೆ ಹೋದ್ರೆ ಅಂತಹವರು ಪಕ್ಷವನ್ನ ಬಿಡಬಹುದು ಅಂತ ಪವನ್ ಶಾಸಕರಿಗೆ, ಸಚಿವರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪವನ್ ಕಲ್ಯಾಣ್ ಅವರ ಈ ಮಾತುಗಳನ್ನ ಕೇಳ್ತಾ ಇದ್ರೆ ಸಿಎಂ ಚಂದ್ರಬಾಬು ನಾಯ್ಡು ಅವರಿಗಿಂತಲೂ ಪವನ್ ಪಕ್ಷದ ಮೇಲೆ ಹಿಡಿತವನ್ನ ಹೊಂದಿದ್ದಾರೆ. ಮತ್ತೆ ಪವನ್ ಆರ್ಭಟಕ್ಕೆ ಚಂದ್ರಬಾಬು ನಾಯ್ಡು ಕೊಂಚ ಸೈಡ್ ಲೈನ್ ಆದ್ರ ಅನ್ನುವಂತಹ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇದೆ. ಒಟ್ನಲ್ಲಿ ವಿಜಯ್ ವಿಷಲ್ ಹಾಕಿದ್ದು ಪಕ್ಕದ ರಾಜ್ಯ ಆಂಧ್ರದಲ್ಲಿ ಸೌಂಡ್ ಕೇಳಿಸ್ತಾ ಇದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.